ನಮಸ್ತೆ ಮಿತ್ರರೇ, ಕಳೆದ ವಿಡಿಯೋ ನಾನು ಸೆಂಟೆಲ್ಲೋನಲ್ಲಿ ವಿಲ್ಟ್ ಬಗ್ಗೆ ಗಿಡಗಳು ಸಾಯೋದೇ ದೊಡ್ಡ ಸಮಸ್ಯೆ, ಅದು ಉಳಿಸ್ಕೊಳ್ಳೋದಕ್ಕೆ ಪ್ರಾರಂಭದಿಂದ ಏನು ಮಾಡಬೇಕು ಅಂತ ಹೇಳಿದ್ದೆ. ನೋಡಿ, ಅದನ್ನೆಲ್ಲ ಅಳವಡಿಸ್ಕೊಂಡಿರ್ತಕ್ಕಂಥ ಒಂದು ಪ್ಲಾಟು ಈಗ ನೋಡೋಣ ಬನ್ನಿ. ಇದು ವಿಲ್ಟು ಪ್ರಾರಂಭದಲ್ಲೇ ಬಂತು. ಇದಿರೋದು ಇಲ್ಲಿ ಅಂದ್ಕೊಂಡ್ರ, ಇಲ್ಲೆಲ್ಲೂ ನಮ್ಮ ಸುತ್ತಮುತ್ತ ಅಲ್ಲ, ತಮಿಳುನಾಡು ಸೂಲಗೇರಿ ಹತ್ರ, ಹೊಸೂರು ಧರ್ಮಪುರಿ ಮಧ್ಯದಲ್ಲಿ ಸೂಲಗೇರಿ ಹತ್ರ ಇರ್ತಕ್ಕಂಥ ವ್ಯಾಪಂಪಲ್ಲಿ ಅಂತ, ಅದರಿಂದ ಒಳಗಡೆ ಒಂದು ಹಳ್ಳಿ, ಈ ಹಳ್ಳಿ ಹೆಸರು ನನಗೆ ಗೊತ್ತಿಲ್ಲ. ನೋಡಿ, ವಿಲ್ಟ್ ಇತ್ತು ಅನ್ನೋದಕ್ಕೆ ಸಾಕ್ಷಿ ಇಲ್ಲಿ ಗಿಡ ಸತ್ತೋಗಿರೋದು ನೋಡಿ. ಪ್ರಾರಂಭದಲ್ಲಿ ಒಟ್ಟು 15,000 ಹೂಣಿರೋದು. ಇದು 15,000ದಲ್ಲಿ ಒಂದು 100 ಗಿಡ ಸತ್ತೋಗಿರ್ಬೋದು. ನೋಡಿ, ಇಲ್ಲಿ ವಿಲ್ಟಿದು ಗುರುತು ಇಲ್ಲೊಂದು ಸತ್ತೋಗಿದೆ, ಅಲ್ಲೊಂದು ಹೋಗಿದೆ. ಹಾಗೆ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಕಂಟಿನ್ಯೂಸ್ ಹೇಗೆ ಹತೋಟಿ ಮಾಡಲಾಗಿದೆ, ಹೂಗಳು ನೋಡಿ ಹೇಗಿದೆ ಅಂಥೇಳಿ. ಸೊ ಕಂಪ್ಲೀಟು ಇವರು ಪ್ರಾರಂಭದಿಂದ ಕೊನೆಯವರೆಗೂ ನಮ್ಮಲ್ಲಿ 3 ಸರಿ ಬಂದಿದ್ದರು. ಅವರು ಭಾಳ ದೂರ ಆಗ್ತದೆ, ನನಗೀಗ ಬಂದಾಗ ಗೊತ್ತಾಯಿತು. ಆಮೇಲೆ VRL ಟ್ರಾನ್ಸ್ಪೋರ್ಟಲ್ಲೇ ಕಳಿಸ್ಕೊಟ್ಟಿದ್ದೀನಿ ನಾನು ಇವರಿಗೆ. ನೀವು ಗಮನಿಸ್ಬೋದು, ಅಲ್ಲೊಂದು ಎಲ್ಲಾದರೂ ನೋಡಿ, ಇಲ್ಲಿ ಒಂದು ಹೋಗಿದೆ, 2. ಸೊ ಇದು ಕಂಟಿನ್ಯೂ ಆಗಿ ಎಲ್ಲ ಸತ್ತಿಲ್ಲ. ಈಗ 3 ಕಟಿಂಗ್ ಆಗಿದೆ, ಹೂವು 3 ಸರಿ ಕಟಾವು ಮಾಡಲಾಗಿದೆ ಹೂವು. ಇನ್ನೂ ತುಂಬಾ ಹೂಗಳೆಲ್ಲ ಇದೆ ನೋಡಿ. ಸೊ ಈ ರೈತರ ಹೆಸರು ರಾಜಶೇಖರ್ ಅಂತ. ಬನ್ನಿ ಅವರನ್ನು ಮಾತಾಡಿಸಿ ಅವರ ಅಭಿಪ್ರಾಯಗಳು ಈ ಬೆಳೆ ಬಗ್ಗೆ. ಇಲ್ಲಿ ಏರಿಯಾದಲ್ಲಿ ತುಂಬ ಸೇವಂತಿಗೆ ಬೆಳೆ ಅಂತ ಏರಿಯಾ, ಬೇರೆಯವರು ಬೆಳೆದಿದ್ದಾರೆ, ಅವ್ರಿಗೂ ಇವ್ರ ಬೆಳೆಗೂ ಏನು ವ್ಯತ್ಯಾಸ ಆಯಿತು ನಮ್ಮಲ್ಲಿ ಬಂದ ಮೇಲೆ ಅನ್ನೋದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ. ನಮಸ್ತೆ ರಾಜಶೇಖರ್ ಅವರೇ. ಸರ್ ನಮಸ್ತೆ. ನಮಸ್ತೆ. ನಾನು ಇಲ್ಲಿ ತಮಿಳ್ನಾಡಿಗೆ ಬಂದಂಗೆ ಅನ್ನಿಸ್ತಿಲ್ಲ, ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದೀರಿ ನೀವುಗಳೆಲ್ಲ. ಆಲ್ಮೋಸ್ಟ್ ಎಲ್ಲ 99% ಇಲ್ಲಿ ಕಾಣ್ದಿರೋದು. ಭಾಳ ಖುಷಿಯಾಗೋಯ್ತು. ಇವಾಗ ನಾನು ರೈತರಿಗೆ ಹೇಳಿದ್ದೀನಿ ಇಂಟ್ರೊಡಕ್ಷನ್. ಈಗ ನಮ್ಮೆಲ್ಲೆಲ್ಲ ಸೆಂಟೆಲ್ಲೋ ಅಂದರೆ ಬೇಡಪ್ಪ ಬೆಳೆ ಸವಾಸ ಅಂತವ್ರೆ. ನಿಮ್ಮ ಅನುಭವಗಳು ನೀವು, ಯಾಕಂದರೆ ಅಷ್ಟು ದೂರ ನಮ್ಮ ಬರುವಾಗ ಗೊತ್ತಾಯಿತು ಎಷ್ಟು ದೂರ ಇದೆ ಅಂತ. ಅಲ್ಲಿ ಬಂದ್ರಲ್ಲ, ಕಾರಣ ಏನು? ಈ ಸ್ಥಳದ ಬಗ್ಗೆ ಒಂದಷ್ಟು ವಿವರ ಕೊಡ್ಬೋದಾ ನಮ್ಮ ರೈತರಿಗೆ? ಸರ್, ಇದು ತಮಿಳ್ನಾಡಲ್ಲಿರೋದು, ಕೃಷ್ಣಗಿರಿ ಡಿಸ್ಟಿಕ್ ಹಳೇಕುಂದಾಣಿ ವಿಲೇಜ್ ಅಂತ. ನನ್ನ ಹೆಸರು ರಾಜಶೇಖರ್ ಅಂತ. ನಮಸ್ಕಾರ ಎಲ್ರಿಗೂ. ಇದು ಮಾಡೋಕ್ಕೆ ನಾವು ಆ್ಯಕ್ಚುಲಿ ನಿಮ್ಮ ಹತ್ರ ನಿಮ್ದು ಯೂಟ್ಯೂಬ್ ನೋಡ್ತಾ ಇದ್ವಿ. ಓಕೆ. ನಾವು ಮೊದಲು ಬರೀ ಟೊಮೊಟೊ ಬಿಟ್ಟರೆ, ಕ್ಯಾಬೇಜು, ಅದು ಬಿಟ್ಟರೆ ಬದನೆಕಾಯಿ ಹೆವಿ. ನಾನು ಗಾಡಿಗಳೆಲ್ಲ ಇಟ್ಕೊಂಡಿದ್ದೀನಿ, ಟ್ರಾನ್ಸ್ಪೋರ್ಟ್ ಎಲ್ಲ ಐತೆ. ತಿರುಚಿ ಮತ್ತು ಚೆನ್ನೈಗೆ, ಈರೋಡು ಆ ಥರ ಎಲ್ಲ ಕಳಿಸ್ತೀನಿ. ನನಗೆ ಮೇನ್ ಇಂಟೆನ್ಷನ್ ಬದನೆಕಾಯಿ, ಅದನ್ನೇ ಮಾಡ್ತಾ ಇದ್ದಿದ್ದು. ಇದು ಬದನೆಕಾಯಿ ಹಾಕಿ ಹಾಕಿ ಭೂಮಿ ಎಲ್ಲ ಒಂಥರ ಆಗೋಗೈತೆ. ಸೊ ಚೇಂಜ್ ಮಾಡ್ಬೇಕೇನಾದರೂ. ನೀವು ಹೇಳ್ತಾ ಇದ್ರಲ್ಲ ಫಸ್ಟ್ ಭೂಮಿ ತಯಾರಿ ಮಾಡೋದು ಹೆಂಗೆ ಏನು, ಅದೆಲ್ಲ ಯೂಟ್ಯೂಬಲ್ಲಿ ನಾನು ನೋಡ್ತಾ ಇದ್ದೆ. ನಮ್ಮ ಮಿಸ್ಸಸ್ ಅದು ಫುಲ್ ನೋಡ್ರಿ, ವಿಡಿಯೋ ಬಂತು, ಹೊಸ ವಿಡಿಯೋ ಬಂದರೆ ನೋಡೋದು. ನಿಮ್ಮದು ಫಾಲೋ ಮಾಡ್ತಾನೆ ಇದ್ದೀವಿ. ಒಂದ್ಸಾರಿ ನಿಮ್ಮನ್ನ ನೋಡ್ಲೇಬೇಕು. ಬಂದಿದ್ರು ನಿಮ್ಮ ಜೊತೆಲೆ ನಮ್ಮ ಅಂಗಡಿ 2-3 ಸತಿ ಕರ್ಕೊಂಡು ಬಂದಿದ್ದೀನಿ, ಇಲ್ಲ ಅಂತ ಹೇಳಿಲ್ಲ. ನಾನು ಆ್ಯಕ್ಚುಲಿ ಇದ್ರ ನೋಡ್ಬಿಟ್ಟು ನಿಮ್ಮ ಹತ್ರ ಹೋಗಿನೇ ಬೆಳೆ ಮಾಡ್ಬೇಕಂತ ಹೇಳ್ಬಿಟ್ಟು ಫಸ್ಟೇ ಬರಬೇಕಾಗಿತ್ತು. ನಾನು ಫೀಲ್ಡ್ ಎಲ್ಲ ರೆಡಿ ಮಾಡಿ ಆದಮೇಲೆ ನಿಮ್ಮ ಹತ್ರ ನಾನು ಬಂದಮೇಲೆ ನೀವು ಮೊದಲನೇ ವಾರ ಬಂದ್ರೆ ರೆಡಿ ಮಾಡಿಬಿಟ್ಟೆ ಬಂದೆ. ಆಮೇಲೆ ಸರ್ ಫೀಲ್ಡ್ಗೆ ಏನೋ ತಯಾರಿ ಮಾಡ್ಕೊಬೇಕಂತಿದ್ದಕ್ಕೆ, ಇಲ್ಲ ಈ ಥರ ನಾವು ಗೊಬ್ಬರಗಳೆಲ್ಲ ಹಾಕಿದ್ದೀವಿ ಅಂತ ಹೇಳಿದ್ಮೇಲೆ, ಸರಿ ಓಕೆ ನೋ ಪ್ರಾಬ್ಲಮ್, ನೀವು ಸ್ಟಾರ್ಟ್ ಮಾಡಿ ನಾಟ್ಬಿಟ್ಟು ಬನ್ನಿ ಅಂತ ಹೇಳಿದ್ರಿ. ನಾರೆಲ್ಲ ನಾಟಿ ಮಾಡಿಬಿಟ್ಟು ನಿಮ್ಮ ಹತ್ರ ಡೇ 1ಇಂದ ಇದುವರೆಗೂ ಇದಕ್ಕೆ ಬೇರೆ ಸ್ಪ್ರೇ ಅನ್ನೋದು ಟಚ್ ಮಾಡಿಸಿಲ್ಲ. ವಿಡಿಯೋ ಮಾಡೋದು, ನಿಮ್ಗೆ ಕಳಿಸ್ಕೊಡೋದು, ನೀವು ಅಲ್ಲಿಂದ ಕೊರಿಯರಲ್ಲಿ ಬರೋದು, ಅದನ್ನು ಸ್ಪ್ರೇ ಮಾಡೋದು. ಒಂದು 2 ಸತಿ ಪರ್ಸನಲ್ ವಿಸಿಟ್ ಬಂದು ನೋಡೋಣ ಅಂತ ನಿಮ್ಮ ಹತ್ರ ಬಂದು ನೋಡಿದ್ದೀವಿ ಅಷ್ಟೇ ಸರ್. ಅದರಿಂದ ಇವಾಗ ಬೆಳೆ ನನಗೆ ಎಕ್ಸಲೆಂಟು. ಏನಂದರೆ ವಿಲ್ಟ್ ಪ್ರಾಬ್ಲಮ್ ಇದರಲ್ಲಿ ಐತೆ, ಬಟ್ ಎಷ್ಟಿರ್ಬೋದು ಅಂದರೆ ಮೋಸ್ಟ್ಲಿ ಒಂದು 50-100 ಅಷ್ಟೇ ಹೋಗಿರೋದು. ಎಷ್ಟು ಹೂಣಿರೋದು? 15,000 ಸಸಿ. 15,000ದಲ್ಲಿ ಮ್ಯಾಕ್ಸಿಮಮ್ 100 ಅಷ್ಟೇ. ಓಕೆ, ಹತೋಟಿ ಆಗಿದೆ. 100% ರಿಸಲ್ಟ್ ಸಿಕ್ಕಿದೆ. ಈಗ ಈ ಏರಿಯಾದಲ್ಲಿ ಬೇರೆಯವರು ಬೆಳೀತಾರಲ್ಲ, ಬೇರೆಯವರು ಬೆಳೆಯವರೆಗೂ ನಿಮಗೂ ಏನು ಬದಲಾವಣೆ ಕಾಣಿಸ್ತು? ಯಾಕಂದರೆ ಗಮನಿಸ್ತೀರಿ, ಅವ್ರ ಔಷಧಿ ಹೊಡೆಯೋದು, ಅವ್ರ ಡ್ರಿಪ್ಪಲ್ಲಿ ಗೊಬ್ಬರ ಬಿಡೋದು. ಈಗ ನಾನು ಹೇಳಿದಾಗ ನಿಮ್ಗೆ ಏನಪ್ಪ ಇದಾಗುತ್ತೋ ಇಲ್ವೋ ಅಂತ ಅನ್ಸಕ್ಕೆ ಶುರುವಾಗಿತ್ತಾ? ನಾವು ಗೊಬ್ಬರ 2 kg 3 kg ಅಂತ ಹೇಳ್ತಾ ಇದ್ವಿ. ನೀವು ಗೊಬ್ಬರ ಹೇಳೋದ್ರಲ್ಲಿ ನನಗೆ ಸ್ವಲ್ಪ ಡೌಟ್ ಇತ್ತು. ಏನು ನಮ್ಮ ಕಡೆ ಎಲ್ಲ 10 kg ಬಿಡು ಅಂತ ಆರಾಮಾಗಿ ಹೇಳ್ತಾರೆ. ನೀವು 2 kg ಬಿಡ್ರಿ, ಈ ಕಡೆ 2 ಆ ಕಡೆ 1 ಎಕರೆ ಅಂದರೆ ನೀವು 5 kg ಮ್ಯಾಕ್ಸಿಮಮ್. ಅದ್ರ ಮೇಲೆ ನೀವು ಹೇಳಿಲ್ಲ. ಒಂದ್ಸರಿ ನೀವು ಕಳಿಸಿದ್ರೆ 15-30 ಸಮಥಿಂಗ್ ಏನೋ ಒಂದು ತೊಗೊಂಬಂದಿದ್ರೆ ನಾಗಾರ್ಜುನ ಕಂಪ್ನಿದು. ಅದು 5 kilos ಮಾತ್ರ ಕೊಟ್ಟಿದ್ರೆ ಅಷ್ಟೇ, ಜಾಸ್ತಿ ಏನು ಕೊಡಕ್ಕೆ ಹೋಗಿಲ್ಲ. ನಮ್ಮ ಕಡೆ ಬಂದ್ಬಿಟ್ಟು ಹೊಸೂರು ಕಡೆ ಜಾಸ್ತಿ ಮಾಡ್ತಾರೆ ಸರ್. ಈ ಕಡೆ ಈ ಬೆಟ್ಟ ಇಳಿದು ಬಂದರೆ ನಾವೇ ಈ ಕಡೆ ಫಸ್ಟ್ ಮಾಡಿ, ಬೆಟ್ಟದ ಆ ಕಡೆ ಜಾಸ್ತಿ ಕ್ಲೈಮೇಟ್ ಅದಕ್ಕೆ ಶೂಟ್ ಆಗುತ್ತೆ. ಇಲ್ಲಿ ಸ್ವಲ್ಪ ಬಿಸಿಲು, ಥಂಡಿ ಅಂದರೆ ಥಂಡಿ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತ ಯಾರು ಫ್ಲವರ್ಸ್ ಮಾಡೋಕೆ ಹೋಗಿಲ್ಲ. ಆ ಕಡೆ ಎಲ್ಲ ಪಾಲಿ ಹೌಸ್ಗಳಲ್ಲಿ ಮಾಡ್ತಾರೆ. ನಮ್ಮ ಕಡೆ ಪಾಲಿ ಹೌಸ್ ಇನ್ನೂ ಡೌನ್ಗೆ ಹೋದ್ರೆ ಪಾಲಿ ಹೌಸ್ ಇಲ್ಲ.
ಟೋಟಲ್ ಆಗಿ ಇದೇ ಒಂದು ಓಪನ್ ಫೀಲ್ಡ್ ಇದೇ ಮೊದಲನೇ ಬಾರಿ ನೀವು ಸೆಂಟೆಲ್ಲ ಮಾಡಿರೋದು ಇದನ್ನೇ ಫಸ್ಟ್ ಸಕ್ಸಸ್ ಆಗಿದೆ. ಸಕ್ಸಸ್ ಆಗಿದೆ. ಇದು ಹೂವು ಮಾರ್ಕೆಟಿಂಗ್ ಎಲ್ಲಿ ನಿಮ್ದು? ಸರ್ ಚೆನ್ನೈ ಕಳಿಸ್ತಾ ಇದ್ದೀನಿ. ಚೆನ್ನಾಗಿ ಕಳಿಸ್ತಾ ಇದ್ದೀರಾ? ಈಗ ಸ್ವಲ್ಪ ಶೂನ್ಯ ಮಾಸನ ಏನೋ ಅಂತಾರೆ, ಹೌದೌದು, ಧನುರ್ಮಾಸ. ಈಗ ರೇಟ್ ಕಡಿಮೆ ಆಗಿರ್ಬೇಕು. ಕಡಿಮೆ ಆಗಿದೆ ಸರ್. ಮೊದಲು ಕಟಿಂಗ್ ರೇಟ್ ಸಿಕ್ಕಿರ್ಬೇಕು. ಮೊದಲು ಕಟಿಂಗ್ ಸ್ಟಾರ್ಟಿಂಗು 150 ರೂಪಾಯಿ ಅಂದ್ರೆ 150 ರೂಪಾಯಿ. ಆಮೇಲೆ 100 ಒಂದು ಟನ್ಗೆ ಸಿಕ್ಕಿದೆ. ಓಕೆ ಓಕೆ. ಇವಾಗ ಒಂದು 5 ಟನ್ ಕಟಿಂಗ್ ಆಗಿದೆ. ಹಾಂ ಓಕೆ. 5 ಟನ್ ಆಗಿದೆ ಓಕೆ. ನೋಡಿ, ಲಾಸ್ಟ್ ಅಲ್ಲಿ ಕೊಯ್ತಾ ಇರ್ಬೋದು, ನೋಡಿರ್ತೀರಾ. ಹಾಂ ನೋಡಿ. ನೆನ್ನೆ ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಗೋಯ್ತು. ಹಾಂ ಹಾಂ. ನೀವು ಸ್ಪ್ರೇ ಮಾಡಿಬಿಟ್ಟು ಮತ್ತೆ ನಾವು ಸ್ಟಾರ್ಟ್ ಮಾಡೋಣ ಅಂತ ಹೋಗಿ ನಾನು ಕೃಷ್ಣಗಿರಿಯಿಂದ ಹೋಗಿ ಎತ್ಕೊ ಬಂದೆ ಔಷಧಿನ. ಓಕೆ ಓಕೆ. ಕೃಷ್ಣಗಿರಿ VRL ಗಲ್ವಾ? ಹೌದು. ಎಷ್ಟು ದೂರ ಆಗುತ್ತೆ ಕೃಷ್ಣಗಿರಿ ನಿಮಗೆ? ಇಲ್ಲಿಂದ ನನಗೆ 36 ಕಿಲೋಮೀಟರ್. 36 ಕಿಲೋಮೀಟರ್. ನನಗೆ ಅಲ್ಲಿ ನಾನಿರೋದು ವ್ಯಾಪನಪಲ್ಲಿ ಅಂತ, ವ್ಯಾಪನಪಲ್ಲಿ. ಅಲ್ಲಿಂದ ನನಗೆ 20 ಕಿಲೋಮೀಟರ್. 20 ಕಿಲೋಮೀಟರ್ ಆಗ್ತದೆ. ಸೊ ಅಷ್ಟು ಶ್ರಮ ವಹಿಸಿ ಮಾಡಿದಕ್ಕೂ ಈಗ ಏನೋ ಮನ್ಸಿಗೆ ಸಮಾಧಾನ. ಸರ್ 100% ಬೆಳೆವರೆಗೂ ನಮಗಿದೆ. ರೇಟ್ಗಳು ಬಿಡಿ, ಅದು ಅದು ಯಾರ ಕೈಲಿ ಇಲ್ಲ. ಅದು ಬಟ್ ಧನುರ್ಮಾಸ ಮುಗಿಯೋವರೆಗೂ ನಿಮ್ಮ ಹೂವು ಇರ್ತವೆ ಅಂತಂದ್ರೆ ಇನ್ನು ನನಗೆ ಒಂದೂವರೆ ತಿಂಗಳು ಹಂಗೆ ಸಂಕ್ರಾಂತಿ ಎಲ್ಲ ಶಿವರಾತ್ರಿವರೆಗೂ ಇಟ್ಕೊಳ್ಳೋಣ ಅಂತ. ಇಲ್ಲ, ಇರುತ್ತೆ ಸರ್, ಇರುತ್ತೆ ನೋಡಿ. ಚೆನ್ನಾಗಿದೆ ಬೆಳೆ ಎಲ್ಲ. ಸೊ ಇನ್ಮೇಲೆ ನೀವೇ ಹೇಳ್ಬೇಕಿದ್ರನ್ನ ಹೆಂಗಿದೆ ಏನಿದೆ. ನೀವು ಡೈರೆಕ್ಟ್ ಫೀಲ್ಡ್ ವಿಸಿಟ್ ಕೊಟ್ಟಿದ್ದೀರಾ, ಅಷ್ಟು ದೂರದಿಂದ ಬಂದಿದ್ದೀರಾ. ಮೇನ್ ನೀವು ಬರ್ತೀರಾ ಅಂತ ನಾವು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ನೀವು ಅದಕ್ಕೆ ಬರ್ತೀನಿ ಅಂದಿದ್ದು ನಮ್ದು ಏನು ಕೆಲಸಗಳಿದ್ರೂ ಸರಿ ಬನ್ನಿ ಸರ್ ಅಂತ ಹೇಳಿ. ಇಲ್ಲ, ಭಾಳ ಚೆನ್ನಾಗಿತ್ತಲ್ಲ ನೀವು ಕಳಿಸಿದ ವಿಡಿಯೋ ನೋಡಿದಾಗ. ಮೇಯ್ನ್ ಈಗ ಸೆಂಟೆಲ್ಲೋ ಅಂದ್ರೇ ನಮ್ಮ ಏರಿಯಾದಲ್ಲಿ ಎದುರ್ಕೊಳ್ತಾವ್ರು ನಾಟಿ ಮಾಡ್ಲಿಕ್ಕೆ. ಗಿಡ ನಿಲ್ಲಲ್ಲ ಅಂತ, ಏನು ಮಾಡಿದ್ರು ನಿಲ್ಲಲ್ಲ ಅಂತಾರೆ ಅವ್ರು. ಫೋನ್ ಮಾಡಿದ ತಕ್ಷಣ ನಿಲ್ಸಿದೀವಲ್ವಾ. ಹೌದು, ತಾಳ್ಮೆ ಬೇಕಷ್ಟೇ ಹೇಳಿದ್ದು. ನಿಮಗೂ ಆ ಥರ ಅಕ್ಕಪಕ್ಕ ರೈತರುಗಳು ಹೇಳಿರ್ತಾರೆ, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು, ಅದು ನಿಲ್ಲಲ್ಲ ಆ ಥರ ಎಲ್ಲ. ಬಟ್ ಏನು ವಿಜ್ಞಾನ ಏನಿದೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾ ಬಂದರೆ ಆಗುತ್ತೆ ಅನ್ನೋದಕ್ಕೇ. ಈಗ ಒಂದು 3 ಕಟಿಂಗ್ ಆಗಿದೆ ಅಲ್ಲ? ಹೌದು ಸರ್, 3 ಕಟಿಂಗ್ ಆಗಿದೆ. 5 ಟನ್ ಕಟ್ ಆಗಿದೆ. ಹಾಂ, 5 ಟನ್ ಆಗಿದೆ. ಇನ್ನೊಂದು ವಿಶೇಷ ಸ್ನೇಹಿತರೆ, ನೀವು ನೋಡಿರ್ಬೋದು ನೋಡಿ, ಸ್ಪ್ರೇ ಮಾಡ್ತಾವ್ರೆ, ಈ ಕಡೆಯಿಂದ ಸ್ಪ್ರೇ ಮಾಡ್ಕೊಂಡು ಹೋಗ್ತಾವ್ರೆ. ಇಲ್ಲಿ ನಾವು ನಿಂತ್ಕೊಂಡು ಆರಾಮಾಗಿ ಮಾತಾಡ್ತಾ ಇದ್ದೀವಿ. 1% ಔಷಧಿ ಹೊಡೆದಿರೋ ಸ್ಮೆಲ್ ಇಲ್ಲ ನಮಗೆ. ಇದೆಯಾ ಸರ್ ಏನಾದರೂ ಸ್ಮೆಲ್ ಇಲ್ಲವೇ ಇಲ್ಲ. ಬೇರೆ ಕಡೆ ನಮ್ಮವ್ರು ಏನು ಹಾಕೊಳ್ಳೋದೇ ಇಲ್ವಲ್ಲ, ಮಾಸ್ಕ್ ಗೀಸ್ಕ್ ಅಂಥದ್ದಿಲ್ಲ, ನಾರ್ಮಲ್ ಆಗಿ ಸ್ಪ್ರೇ ಮಾಡ್ಕೊಂಡು ಹೋಗ್ತಾರೆ. ಸೊ ಕಂಪ್ನಿಗಳಲ್ಲಿ ಏನು ಬರ್ತದೆ ರೆಗ್ಯುಲರಾಗಿ ಅದೇ ಔಷಧಿಗಳನ್ನೇ ಬಳಸಿ ನೀವು ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು. ಒಂದು 5-10% ನಾವೇ ಹಂಗೆ ಸಂಪೂರ್ಣವಾಗಿ ಆರೋಗ್ಯವಾಗಿಲ್ವೋ ಬೆಳೆಗಳಲ್ಲೇ ಒಂದು 5-10% ಸ್ವಲ್ಪ ತ್ರಿಪ್ಸ್ ಇರ್ಬೋದು, ಒಂದಷ್ಟು ರೋಗ ಇರ್ಬೋದು, ತಲೆ ಕೆಡಿಸ್ಕೊಳ್ಳೋದಲ್ಲ. ಓವರಾಲ್ ಆಗಿ ನೋಡಿ, ಒಂದು ಸರಿ ಕಣ್ಣಾಡಿಸ್ಬಿಟ್ರೆ ಹಳದಿ ಬಣ್ಣ ಬಿಟ್ಟು ಏನೂ ಕಾಣಲ್ಲ. ಹಳದಿ ಹಂಗಿದೆ. ಸೊ ಇಷ್ಟೇ ಸ್ನೇಹಿತರೆ, ಸಿಂಪಲ್ಲು. ನೀವು ನಂಬಬೇಕು, ಮಾಡಬೇಕು. ಭೂಮಿ ಸಿದ್ಧತೆಯಿಂದ ಎಚ್ಚರ ವಹಿಸಿದ್ರೆ ನೀವು ವಿಲ್ಟ್ ಕಂಟ್ರೋಲ್ ಮಾಡ್ಬೋದು. ಸೊ ಇದು ಸೇವಂತಿಗೆ ಬೆಳೆ ಬಗ್ಗೆ. ಇನ್ನೊಂದು ಬೆಳೆ ಬಗ್ಗೆ ನಾನು ತೋರಿಸ್ತೀನಿ ನಿಮಗೆ. ಅದರಲ್ಲೂ ತುಂಬ ಮಿತ್ ಇಟ್ಕೊಂಡಿದ್ದೀರ ನೀವು. ಕೋಸಿನ ಬೆಳೆ ಪಕ್ಕದಲ್ಲೇ ಇದೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಕೋಸು ಎಷ್ಟು ನೀಟಾಗಿದೆ ಬೆಳೆ ನೋಡ್ತಾ ಬನ್ನಿ ನೀವು.